ಓಂ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಂಧುಗಳೇ, ಕನ್ಯಾ ರಾಶಿಯಲ್ಲೇ ಜನಿಸಿದವರು ಅಪ್ರತಿಮ ಬುದ್ಧಿವಂತಿಕೆಗೆ, ಅದ್ಭುತ ವ್ಯವಹಾರ ಜ್ಞಾನಕ್ಕೆ ಮತ್ತು ಕರಾರುವಾಕಿ ಯೋಜನೆಗೆ ಮತ್ತೊಂದು ಹೆಸರು. ಆದರೆ ಇಡೀ ಜಗತ್ತನ್ನೇ ಗೆಲ್ಲಬಲ್ಲ ಶಕ್ತಿ ಹಾಗೂ ಚತುರತೆ ನಿಮಗಿದ್ದರೂ ಸದ್ಯದ ಪರಿಸ್ಥಿತಿಯಲ್ಲಿ ಸಣ್ಣ ಸಣ್ಣ ಕೆಲಸಗಳಿಗೂ ಬೇರೆಯವರ ಮುಂದೆ ಕೈಚಾಚುವ ಸ್ಥಿತಿ ಬಂದಿರುವುದಕ್ಕೆ, ವ್ಯಾಪಾರದಲ್ಲಿ ನಿರಂತರ ನಷ್ಟ ಅನುಭವಿಸುತ್ತಿರುವುದಕ್ಕೆ ಮತ್ತು ಮಾನಸಿಕ ನೆಮ್ಮದಿಯೇ ಇಲ್ಲದಂತೆ ದಿನ ದೂಡುತ್ತಿರುವುದಕ್ಕೆ ನಿಜವಾದ ಅಸಲಿ ಕಾರಣ ಏನು ಗೊತ್ತಾ? ಅದು ಬೇರೇನೂ ಅಲ್ಲ, ನಿಮ್ಮ ರಾಶ್ಯಾಧಿಪತಿಯಾದ ಬುಧಗ್ರಹದ ಬಲ ಕುಗ್ಗಿರುವುದು ಮತ್ತು ನಿಮ್ಮ ಜಾತಕವನ್ನು ಕಾಡುತ್ತಿರುವ ಪಿತೃದೋಷ ಹಾಗೂ ದೃಷ್ಟಿದೋಷಗಳ ಘೋರ ನೆರಳು. ಶಾಸ್ತ್ರಗಳ ಪ್ರಕಾರ ಕನ್ಯಾ ರಾಶಿಯು ಪೃಥ್ವಿ ತತ್ವದ ದ್ವಿಸ್ವಭಾವ ರಾಶಿಯಾಗಿದೆ. ಈ ರಾಶಿಯವರು ನಿಖರ ಯೋಚನೆಗಾರರು, ಅತ್ಯಂತ ಶಿಸ್ತುಬದ್ಧರು ಮತ್ತು ಕಠಿಣ ಪರಿಶ್ರಮಿಗಳು. ಆದರೆ ನಿಮ್ಮ ಬಹುದೊಡ್ಡ ದೌರ್ಬಲ್ಯ ಎಂದರೆ ಅತಿಯಾದ ಆಲೋಚನೆ, ಅಂದರೆ ಓವರ್ ಥಿಂಕಿಂಗ್. ಎಲ್ಲದರಲ್ಲೂ ಪರ್ಫೆಕ್ಷನ್ ಹುಡುಕುವುದು ಮತ್ತು ಯಾರು ಎಷ್ಟು ಒಳ್ಳೆಯವರು ಎಂದು ತಿಳಿಯದೆ ಎಲ್ಲವನ್ನೂ ಮುಕ್ತವಾಗಿ ಹಂಚಿಕೊಳ್ಳುವುದು. ನಿಮ್ಮ ಇದೇ ಮುಗ್ಧತೆ ಹಾಗೂ ಒಳ್ಳೆಯತನವನ್ನೇ ಬಂಡವಾಳ ಮಾಡಿಕೊಳ್ಳುವ ಶತ್ರುಗಳು ನಿಮ್ಮ ಪ್ರಗತಿಯನ್ನು ತಡೆಯುತ್ತಿದ್ದಾರೆ. ನೀವು ಯಶಸ್ಸಿನ ಹೆಬ್ಬಾಗಲಿಗೆ ತಲುಪುವಷ್ಟರಲ್ಲಿ ನಿಮ್ಮ ಅದೃಷ್ಟ ಕೈಕೊಡುತ್ತಿದೆ. ಆದರೆ ಕನ್ಯಾ ರಾಶಿಯವರೇ, ಇನ್ಮುಂದೆ ನೀವು ಕಂಗಾಲಾಗಬೇಕಾಗಿಲ್ಲ. ನಿಮ್ಮ ದುರದೃಷ್ಟದ ದಿನಗಳು ಮುಗಿಯುವ ಸಮಯ ಬಂದಿದೆ. ಇವತ್ತಿನ ದಿವ್ಯ ಸಂಚಿಕೆಯಲ್ಲಿ ನಿಮ್ಮ ಜಾತಕದ ದೌರ್ಬಲ್ಯ ದೂರ ಮಾಡಿ ಸಂಪತ್ತು, ಅಧಿಕಾರ ಮತ್ತು ನೆಮ್ಮದಿ ತಂದುಕೊಡುವ ಆ 3 ಅದ್ಭುತ ಪುಣ್ಯಕ್ಷೇತ್ರಗಳ ರಹಸ್ಯ ಮತ್ತು ಪೂರ್ಣ ವಿಳಾಸವನ್ನು ತಿಳಿಸಿಕೊಡಲಿದ್ದೇನೆ. ಈ ಕ್ಷೇತ್ರಗಳ ದರ್ಶನ ಹಾಗೂ ದೈವಿಕ ಪರಿಹಾರಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಲಿವೆ. ಇದರ ಜೊತೆಗೆ ವಿಶೇಷವಾಗಿ ಕನ್ಯಾ ರಾಶಿಯವರ ಗ್ರಹದೋಷಗಳನ್ನು ತಕ್ಷಣ ನಿವಾರಿಸುವ 4 ಶಕ್ತಿಶಾಲಿ ರಹಸ್ಯ ಮಹಾಪರಿಹಾರಗಳನ್ನು ಶಾಸ್ತ್ರೋಕ್ತವಾಗಿ ವಿವರಿಸಲಿದ್ದೇನೆ. ಆ 4 ಮಹಾಪರಿಹಾರಗಳು ಮತ್ತು ಅವುಗಳನ್ನು ಮಾಡುವ ನಿಖರ ವಿಧಾನವನ್ನು ಈ ವಿಡಿಯೋದ ಕೊನೆಯ ಭಾಗದಲ್ಲಿ ತಿಳಿಸಿದ್ದೇನೆ. ಯಾವುದೇ ಪರಿಹಾರವನ್ನು ಅರ್ಧಂಬರ್ಧ ತಿಳಿದು ಮಾಡಿದರೆ ಪೂರ್ಣ ಫಲ ಸಿಗುವುದಿಲ್ಲ. ಅದಕ್ಕಾಗಿಯೇ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ, ಇದರ ಸದುಪಯೋಗ ಪಡೆದುಕೊಳ್ಳಿ. ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಬರಮಾಡಿಕೊಳ್ಳಲು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ನೀಡಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀದೇವಿ ಅಂತ ಕಮೆಂಟ್ ಮಾಡಿ. ಇದರಿಂದ ಈ ಮಾಹಿತಿ ಇನ್ನೂ ಹೆಚ್ಚಿನ ಜನರಿಗೆ ತಲುಪಲು ಸಹಾಯವಾಗುತ್ತದೆ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ. ಬಂಧುಗಳೇ, ಕನ್ಯಾ ರಾಶಿಯವರು ತಮ್ಮ ಬುದ್ಧಿಶಕ್ತಿ ಮತ್ತು ಅದೃಷ್ಟವನ್ನು 100 ಮಡಿಗೊಳಿಸಲು ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಆ ಮೊದಲ ಪರಮ ಪವಿತ್ರ ಕ್ಷೇತ್ರವೆಂದರೆ ತಮಿಳುನಾಡಿನ ಮಾಯಿಲಾಡುತುರೈ ಜಿಲ್ಲೆಯಲ್ಲಿರುವ ಜಗತ್ಪ್ರಸಿದ್ಧ ಶ್ರೀ ತಿರುವೆಂಕಡು ಶ್ರೀ ಶ್ವೇತಾರಣ್ಯೇಶ್ವರರ ದೇವಾಲಯ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕನ್ಯಾ ರಾಶಿಯವರಿಗೆ ಜ್ಞಾನದ ಅಧಿದೇವತೆಯಾದ ಶಾರದಾಂಬೆ ಮತ್ತು ವಿದ್ಯಾಶಂಕರನ ಆರಾಧನೆ ಅತ್ಯಂತ ಶ್ರೇಷ್ಠ ಫಲವನ್ನು ನೀಡುತ್ತದೆ. ಶೃಂಗೇರಿಯ ಈ ವಿದ್ಯಾಶಂಕರ ದೇವಸ್ಥಾನವು ಕೇವಲ ಆಧ್ಯಾತ್ಮಿಕ ಕ್ಷೇತ್ರವಲ್ಲ, ಇದೊಂದು ಖಗೋಳ ವಿಜ್ಞಾನದ ಅದ್ಭುತ ಚಮತ್ಕಾರ. ಈ ದೇವಾಲಯದ ಒಳಗೆ 12 ರಾಶಿಗಳನ್ನು ಪ್ರತಿನಿಧಿಸುವ 12 ಭವ್ಯವಾದ ರಾಶಿ ಸ್ತಂಭಗಳಿವೆ. ಸೂರ್ಯನು ಯಾವ ತಿಂಗಳು ಯಾವ ರಾಶಿಯನ್ನು ಪ್ರವೇಶಿಸುತ್ತಾನೋ ಆಯಾ ರಾಶಿಯ ಸ್ತಂಭದ ಮೇಲೆ ಸೂರ್ಯನ ಮೊದಲ ಕಿರಣಗಳು ನೇರವಾಗಿ ಬೀಳುತ್ತವೆ. ಕನ್ಯಾ ರಾಶಿಯವರ ಜಾತಕದ ದೋಷಗಳನ್ನು, ಮಾನಸಿಕ ಗೊಂದಲಗಳನ್ನು ಕರಗಿಸಲು ಈ ಕ್ಷೇತ್ರದ ಶಕ್ತಿ ಅಪಾರ. ಇಲ್ಲಿಗೆ ಹೋದಾಗ ಕನ್ಯಾ ರಾಶಿಯವರು ನಿಮ್ಮ ರಾಶಿಯ ಸ್ತಂಭದ ಬಳಿ ನಿಂತು ಮನಸ್ಸಿನಲ್ಲಿ ನಿಮ್ಮ ಸಕಲ ಸಂಕಷ್ಟಗಳನ್ನು ಪ್ರಾರ್ಥಿಸಿ ವಿದ್ಯಾಶಂಕರನಿಗೆ ಹಾಗೂ ಜಗದ್ಗುರು ಆದಿಶಂಕರಾಚಾರ್ಯರಿಗೆ ಅರ್ಚನೆ ಮಾಡಿಸಬೇಕು. ನಂತರ ತುಂಗಾ ನದಿಯಲ್ಲಿರುವ ಪವಿತ್ರ ಮೀನುಗಳಿಗೆ ಮಂಡಕ್ಕಿ ಅಥವಾ ಆಹಾರವನ್ನು ನೀಡುವುದು ಕನ್ಯಾ ರಾಶಿಯವರ ಇಡೀ ಜನ್ಮದ ದೃಷ್ಟಿದೋಷಗಳನ್ನು ಮತ್ತು ಶತ್ರುಬಾಧೆಯನ್ನು ನಿವಾರಿಸುವ ಅತ್ಯಂತ ಶಕ್ತಿಶಾಲಿ ಪರಿಹಾರವಾಗಿದೆ. ಈ ದೇವಸ್ಥಾನದ ವಿಳಾಸ ಹೀಗಿದೆ: ಶ್ರೀ ವಿದ್ಯಾಶಂಕರ ದೇವಾಲಯ, ಶಾರದಾ ಪೀಠ, ಆವರಣ, ಶೃಂಗೇರಿ, ಚಿಕ್ಕಮಗಳೂರು ಜಿಲ್ಲೆ, ಕರ್ನಾಟಕ. ಈ ಪವಿತ್ರ ಕ್ಷೇತ್ರದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಹೊರಬಂದ ತಕ್ಷಣವೇ ನಿಮ್ಮ ಅತಿಯಾದ ಆಲೋಚನೆಗಳು ದೂರವಾಗಿ ಮನಸ್ಸು ಪ್ರಶಾಂತವಾಗುತ್ತದೆ. ಉದ್ಯೋಗದಲ್ಲಿ ಬಾಸ್ ಅಥವಾ ಸಹೋದ್ಯೋಗಿಗಳಿಂದ ಬರುವ ತಕಿಯೋಗಿಗಳಿಂದ ಬರುತ್ತಿದ್ದ ಕಿರಿಕಿರಿಗಳು ಸಂಪೂರ್ಣವಾಗಿ ದೂರವಾಗಿ ನಿಮಗೆ ನೆಮ್ಮದಿ ಸಿಗುತ್ತದೆ. ಸಮುದ್ರದ ಅಲೆಗಳು ಹೇಗೆ ಎಂದಿಗೂ ನಿಲ್ಲವೋ ಹಾಗೆಯೇ ನಿಮ್ಮ ಪ್ರಯತ್ನವೂ ನಿಲ್ಲದಿರಲಿ. ಗೆಲುವು ನಿಮ್ಮದೇ. ನಿಮ್ಮಲ್ಲಿರುವ ಗೆಲುವಿನ ಆತ್ಮವಿಶ್ವಾಸವನ್ನು ತೋರಿಸಲು ಹಾಗೂ ಶ್ರೀಮನ್ನಾರಾಯಣನ ಕೃಪೆಗಾಗಿ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಐ ವಿಲ್ ವಿನ್ ಅಥವಾ ಜೈ ಕನ್ಯಾ ರಾಶಿ ಅಂತ ಕಮೆಂಟ್ ಮಾಡಿ. ಬಂಧುಗಳೇ, ಕನ್ಯಾ ರಾಶಿಯ ಇಡೀ ಕುಟುಂಬವನ್ನು ಕಾಡುತ್ತಿರುವ ಪಿತೃದೋಷಗಳನ್ನು ಮತ್ತು ಆರ್ಥಿಕ ಮುಗ್ಗಟ್ಟನ್ನು ಬೇರು ಸಮೇತ ಕಿತ್ತೆಸೆಯಬಲ್ಲ ಆ 3ನೇ ಅದ್ಭುತ ಕ್ಷೇತ್ರವೆಂದರೆ ನಮ್ಮ ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿರುವ ಐತಿಹಾಸಿಕ ಶ್ರೀ ಕೋಟೆ ವೆಂಕಟರಮಣ ಸ್ವಾಮಿ ದೇವಾಲಯ. ಕನ್ಯಾ ರಾಶಿಗೆ ಮಹಾವಿಷ್ಣುವಿನ ಆರಾಧನೆ ಎಂದರೆ ಸಾಕ್ಷಾತ್ ರಕ್ಷಣಾ ಕವಚವಿದ್ದಂತೆ. ಏಕೆಂದರೆ ನಿಮ್ಮ ರಾಶ್ಯಾಧಿಪತಿಯಾದ ಬುಧಗ್ರಹದ ಪರಮ ದೇವತೆ ಸಾಕ್ಷಾತ್ ಶ್ರೀಮನ್ನಾರಾಯಣ
17ನೇ ಶತಮಾನದ ಚಿಕ್ಕದೇವರಾಜ ಒಡೆಯರ ಕಾಲದ ಈ ಅದ್ಭುತ ದೇವಾಲಯದಲ್ಲಿ ನೆಲೆಸಿರುವ ವೆಂಕಟರಮಣನು ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಸನ್ನ ಮೂರ್ತಿಯಾಗಿದ್ದಾನೆ. ಕನ್ಯಾ ರಾಶಿಯವರ ಜಾತಕದಲ್ಲಿ ಆರ್ಥಿಕ ದಿಗ್ಬಂಧನಗಳಿದ್ದರೆ, ಸಾಲದ ಸುಳಿಯ ಸಿಲುಕಿ ದಿಕ್ಕು ತೋಚದಂತಾಗಿದ್ದರೆ ಈ ಕೋಟೆ ವೆಂಕಟರಮಣನ ಸನ್ನಿಧಿಯೇ ಅದಕ್ಕೆ ಪರಮ ಪರಿಹಾರ. ಇಲ್ಲಿಗೆ ಹೋದಾಗ ಕನ್ಯಾ ರಾಶಿಯವರು ವೆಂಕಟರಮಣ ಸ್ವಾಮಿಗೆ ನಿಮ್ಮ ರಾಶಿ ಮತ್ತು ನಕ್ಷತ್ರದ ಹೆಸರಿನಲ್ಲಿ ತುಳಸಿ ಮಾಲೆ ಸಮರ್ಪಣೆ ಮತ್ತು ವಿಶೇಷ ಅರ್ಚನೆಯನ್ನು ಮಾಡಿಸಬೇಕು. ದೇವಾಲಯದ ಆವರಣದಲ್ಲಿ ಪ್ರಶಾಂತವಾಗಿ ಕುಳಿತು ಓಂ ನಮೋ ನಾರಾಯಣಾಯ ಮಂತ್ರವನ್ನು 21 ಬಾರಿ ಜಪಿಸಬೇಕು. ಸಾಧ್ಯವಾದರೆ ಬುಧವಾರ ಅಥವಾ ಶನಿವಾರದ ದಿವ್ಯ ದಿನದಂದು ಇಲ್ಲಿಗೆ ಭೇಟಿ ನೀಡುವುದು ಅತ್ಯಂತ ಶ್ರೇಷ್ಠ. ಈ ದೇವಸ್ಥಾನದ ವಿಳಾಸ ಹೀಗಿದೆ: ಶ್ರೀ ಕೋಟೆ ವೆಂಕಟರಮಣ ಸ್ವಾಮಿ ದೇವಾಲಯ, ಕೃಷ್ಣರಾಜೇಂದ್ರ ರೋಡ್, ಕಲಾಸಿಪಾಳ್ಯ, ಬೆಂಗಳೂರು, ಕರ್ನಾಟಕ. ಈ ದಿವ್ಯಮೂರ್ತಿಯ ದರ್ಶನ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ. ಕಳೆದುಹೋದ ಆಸ್ತಿ, ನಂಬಿ ಕಳೆದುಕೊಂಡ ಹಣ ಅಥವಾ ಜೀವನದ ನೆಮ್ಮದಿ ಅತ್ಯಂತ ವೇಗವಾಗಿ ನಿಮ್ಮನ್ನು ಮರಳಿ ಸೇರುತ್ತದೆ. ಬಂಧುಗಳೇ, ಒಂದು ವೇಳೆ ನಾನು ಹೇಳಿದ ಈ 3 ಮಹಾಕ್ಷೇತ್ರಗಳಿಗೆ ಸದ್ಯಕ್ಕೆ ಪ್ರಯಾಣ ಮಾಡಲು ಸಾಧ್ಯವಾಗದಿದ್ದರೆ ಆತಂಕ ಬೇಡ. ಕನ್ಯಾ ರಾಶಿಯವರ ಕಷ್ಟಗಳನ್ನು ಮನೆಯಲ್ಲೇ ಕುಳಿತು ಸಂಪೂರ್ಣವಾಗಿ ದೂರ ಮಾಡಬಹುದಾದ ಆ 4 ಅತ್ಯಂತ ಪ್ರಭಾವಶಾಲಿ ಮಹಾಪರಿಹಾರಗಳು ಇಲ್ಲಿವೆ. ಶ್ರದ್ಧೆಯಿಂದ ಕೇಳಿ. ಮೊದಲನೆಯದಾಗಿ, ಪ್ರತಿ ಬುಧವಾರ ಬೆಳಗ್ಗೆ ಸ್ನಾನದ ನಂತರ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ ಅಥವಾ ಮೊಬೈಲ್ನಲ್ಲಿ ಕೇಳಿ. ಇದೇ ನಿಮ್ಮ ರಾಶ್ಯಾಧಿಪತಿಯಾದ ಬುಧಗ್ರಹದ ಬಲವನ್ನು ಆಕಾಶದ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಮತ್ತು ನಿಮ್ಮ ಬುದ್ಧಿಯನ್ನು ಸರಿಯಾದ ದಾರಿಗೆ ತರುತ್ತದೆ. ಎರಡನೆಯದಾಗಿ, ಬುಧವಾರದ ದಿನ ಹಸಿರು ಕಾಳನ್ನು ನೀರಿನಲ್ಲಿ ನೆನೆಸಿ ಅದನ್ನು ಗೋಮಾತೆಗೆ ಅಂದರೆ ಹಸುವಿಗೆ ನಿಮ್ಮ ಕೈಯಾರೆ ತಿನ್ನಲು ನೀಡಿ. ಹಸಿರು ಬಣ್ಣವು ಬುಧನ ಮತ್ತು ಪ್ರಕೃತಿಯ ಸಂಕೇತವಾಗಿದೆ. ಇದು ನಿಮ್ಮ ಜಾತಕದ ಆರ್ಥಿಕ ದೋಷಗಳನ್ನು ತಕ್ಷಣವೇ ಶಮನ ಮಾಡುತ್ತದೆ. ಮೂರನೆಯದಾಗಿ, ಕನ್ಯಾ ರಾಶಿಯವರು ತಮ್ಮ ಕನ್ಫ್ಯೂಷನ್ಗಳನ್ನು ಅಂದರೆ ಗೊಂದಲಗಳನ್ನು ದೂರ ಮಾಡಲು ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಪಡೆಯಲು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 4 ಮುಖಿ ಅಥವಾ 10 ಮುಖಿ ರುದ್ರಾಕ್ಷಿ ಧರಿಸುವುದು ಅತ್ಯಂತ ಶ್ರೇಷ್ಠ ಹಾಗೂ ಸುರಕ್ಷಿತ ಮಾರ್ಗವಾಗಿದೆ. ನಾಲ್ಕನೆಯದಾಗಿ, ನಿಮ್ಮ ಮನೆಯಲ್ಲಿರುವ ಸಣ್ಣ ಹೆಣ್ಣು ಮಕ್ಕಳಿಗೆ ಅಥವಾ ಅಕ್ಕ ತಂಗಿಯರಿಗೆ ಬುಧವಾರದ ದಿನದಂದು ಏನಾದರೂ ಸಣ್ಣ ಉಡುಗೊರೆ ಅಥವಾ ಸಿಹಿಯನ್ನು ನೀಡಿ ಅವರ ಆಶೀರ್ವಾದ ಪಡೆಯಿರಿ. ಬುಧಗ್ರಹವು ಮನೆಯ ಹೆಣ್ಣು ಮಕ್ಕಳ ಗೌರವಕ್ಕೆ ನೇರವಾಗಿ ಸಂಬಂಧಿಸಿದೆ. ಬಂಧುಗಳೇ, ಈ 4 ಪರಿಹಾರಗಳನ್ನು ಕೇವಲ 1 ವಾರ ಮಾಡಿಬಿಡುವುದಲ್ಲ, ಕನಿಷ್ಠ 11 ಬುಧವಾರಗಳ ಕಾಲ ಅತ್ಯಂತ ಶ್ರದ್ಧೆ ಮತ್ತು ನಂಬಿಕೆಯಿಂದ ಪಾಲಿಸಿ. ನಿಮ್ಮ ಜೀವನದಲ್ಲಿ ಪವಾರ ಸದೃಶ ಬದಲಾವಣೆಗಳನ್ನು ನೀವೇ ನೋಡುತ್ತೀರಾ. ಬಂಧುಗಳೇ, ಕನ್ಯಾ ರಾಶಿಯ ಆರಾಧ್ಯ ದೈವ ಶ್ರೀಮನ್ ಮಹಾವಿಷ್ಣುವು ಹಾಗೂ ದೇವಗುರು ಬೃಹಸ್ಪತಿಯು ನಿಮಗೆ ಸಕಲ ಸುಖಭೋಗಗಳನ್ನು ಕರುಣಿಸುವುದು ಖಂಡಿತ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಐ ವಿಲ್ ವಿನ್ ಎಂದು ಕಮೆಂಟ್ ಮಾಡಿ. ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.